ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಅದ್ಭುತ ಅದ್ದೂರಿ ಇಷ್ಟು ದಿನ ಕಾದಂಥ ಒಂದು ಸಂಚಿಕೆ ನಾವಿವತ್ತು ನೋಡ್ತಾ ಇದ್ದೀವಿ. ಸೊ ನೀವು ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ದಿನ ಅಜಿತ್ ಅವರು ಕಾಯ್ದಂಥ ದಿನ ಇವತ್ತು ಮನೇಲಿ ನಡೀತಾ ಇದೆ. ಮನೇಲಂತೂ ಮದುವೆ ಸಮಾರಂಭ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಆದರೆ ಕಥೆಯಲ್ಲಿ ಟ್ವಿಸ್ಟ್ ಅನ್ನಂಗೆ ಅಜಿತ್ ಮಾಡೋ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಇನ್ನು ಮನೆಯಲ್ಲಿ ಭೂಮಿ ಮತ್ತು ಅಜಿತ್ ಎಲ್ಲರೂ ಸಹ ಮದುವೆ ಮನೆ ಹೆಂಗೆ ರೆಡಿ ಆಗಬೇಕೋ ಹಂಗೆ ರೆಡಿ ಆಗಿರುತ್ತೆ. ನಚ್ಚಿ ಈ ಕಡೆ ಅಂಜನಂಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಸರ್ಪ್ರೈಸು ಸಹ ಕೊಡ್ತಾರೆ. ನಾನು ಅಜಿತ್ ಇವತ್ತು ಕೆಲಸಕ್ಕೆ ಹೋಗ್ಬೇಡ ಅಂದರು. ಅಜಿತ್ ಇವತ್ತು ಇಂಪಾರ್ಟೆಂಟ್ ಒಂದು ಕೆಲಸ ಇದೆ ಅಂದ್ಬಿಟ್ಟು ಸಂಗೀತಂಗೆ ಹೇಳ್ತಾರೆ. ಹಾಗಿದ್ರೆ ಭೂಮಿ ಕೈ ಮೇಲೆ ನಿನ್ನ ಹೆಸರು ಬರೆದುಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾರೆ. ಅಮ್ಮ ನನ್ನ ಕೆಲಸಕ್ಕೆ ಬ್ಯುಸಿ ಇದೆ ಅಂದಾಗ, ಅಲ್ಲ ಮಗನೇ ನೀನು ಪೊಲೀಸ್ ಆಗ್ಬಿಟ್ಟು ಅಂದರೆ ಮನೇಲಿ ಯಾವುದು ಕಾರ್ಯಗಳಿರಬಾರ್ದು ಅಂತಾನ, ನೋಡು ಭೂಮಿ ಕೈ ಮೇಲೆ ಸಾಹೇಬ್ರು ಅಂತ ಬರೆದು ಹೋಗು ಅಂತ ಹೇಳ್ಬಿಟ್ಟು ಒಂದು ಕೈಯಲ್ಲಿ ಅಪ್ಪ ಒಂದು ಕೈಯಲ್ಲಿ ಸಾಹೇಬ್ರು ಅಂತ ಹೇಳ್ಬಿಟ್ಟು ಅಜಿತ್ ಭೂಮಿಗೆ ರಂಗೋಲಿನೂ ಹಾಕ್ತಾರೆ. ಇನ್ನು ಊರಿಂದ ನಿಂಗವಜ್ಜಿನೂ ಸಹ ಮದುವೆಗೆ ಆಗಮಿಸಿರ್ತಾರೆ. ಎಲ್ಲಿ ಭೂಮಿ ಅಜಿತ್ ಎಲ್ಲ ಯಾರು ಕಾಣಿಸ್ತಾನೆ ಇಲ್ಲ ಅಂದಾಗ ಅಜಿತ್ತು ಕೆಲ್ಸಕ್ಕೆ ಹೋಗಿದ್ದಾನೆ ಬರ್ತಾನೆ ಅಂದಾಗ ಭೂಮಿನ ನೋಡಿ, ಅಪ್ಪ ಒಳ್ಳೆ ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದೆಯಾ ಮಗಳೇ, ಇಂಥ ಸೊಸೆನ ಬಚ್ಚಿಟ್ಟಿದ್ರಲ್ಲೇ ಸಂಗೀತ, ನನ್ನ ಹತ್ರ ಸುಳ್ಳು ಹೇಳಕ್ಕೆ ಅದು ಹೆಂಗೆ ಆದರೂ ಮನಸ್ಸು ಬಂತು ನಿಮಗೆ ಅಂದಾಗ, ಅಯ್ಯೋ ಅತ್ತೆ ಅದನ್ನೆಲ್ಲ ಬಿಟ್ಬಿಡಿ ಯಾಕೆ ಅಂತೇಳ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ. ಇನ್ನು ದೇವಯಾನಿ ಎಲ್ಲನೂ ಸಹ, ಅಯ್ಯೋ ಮನೇಲಿ ಮಾಡಬೇಕಾಗಿದ್ದಂಥ ಶಾಸ್ತ್ರಗಳನ್ನೆಲ್ಲ ಮಾಡಿದ್ದೀವಿ, ಇನ್ನೇನಿದ್ರು ಈಗ ದೇವಸ್ಥಾನ ಹತ್ರ ಎಲ್ಲ ರೆಡಿ ಆಗಿದೆಯಾ, ಬೇಗ ಹೋಗಬೇಕು ಬೇಗ ಅಂತೇಳ್ಬಿಟ್ಟು ಇವಳು ಸ್ವಲ್ಪ ಅರ್ಜೆನ್ಸಿ ಮಾಡ್ತಾ ಇರ್ತಾಳೆ. ಇನ್ನು ಅಜಿತ ಬೇರೆ ಸ್ಟೇಷನಿಂದ ಬಂದೇ ಇಲ್ಲ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ. ಭೂಮಿ ಅಷ್ಟರಲ್ಲಿ ಹೋಗಿ ಗನ್ ಫೈರ್ ಮಾಡ್ಕೊಂಡಿರ್ತಾಳಲ್ಲ, ಸೊ ಇವಳು ನಾನು ಕಾನ್ಸ್ಟೇಬಲ್ ಆಗಬೇಕು, ಅದರಲ್ಲಿ ಯಾವ ರೀತಿ ಗನ್ನು ಬಳಸ್ತಾರೆ ಅಂತೇಳ್ಬಿಟ್ಟು ವಿಡಿಯೋನ ನೋಡ್ತಾ ಇರ್ತಾಳೆ. ಅದರಲ್ಲಿ ಸೌಂಡು ಲೌಡ್ ಸ್ಪೀಕರ್ಗೆ ಕೊಟ್ಟಿರ್ತಾಳೆ. ಸೊ ಅದು ಸ್ಪೀಕರಿಂದ ಜೋರಾಗಿ ಬಂದು ಭೂಮಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಅದು ಸಹ ಅಜಿತ್ ಆಮೇಲೆ ಬೈತಾರೆ, ಯಾರ ಜೊತೆನಾದರೂ ಕೂತ್ಕೊಂಡು ನೋಡಬೇಕು ಅಂತ. ಅದೊಂದು ಮ್ಯಾಟ್ರ್ ನಡೆಯುತ್ತೆ. ಇನ್ನು ಅಜಿತ್ ಸ್ಟೇಷನಿಂದ ಫೋನ್ ಮಾಡ್ತಾರೆ ಶ್ರವಣ್ ಮತ್ತು ಸತ್ಯಣ್ಣ, ಎಲ್ಲಿದೆಯಾ ನೀನು, ಮದುವೆ ಆದಮೇಲೆ ಬರ್ತೀಯ ಅಂದಾಗ, ನಚ್ಚಿದ್ದನು ಬ್ರೋ ನನ್ನ ಮದುವೆ ನೋಡೋಕ್ಕೂ ನೀನು ಬರಲ್ವಾ, ಅಲ್ಲೇ ಇದ್ಬಿಡ್ತೀಯ ಅಂತ ಅಂದಾಗ, ಮೈದಾ ತೀಟೆತ್ತಮ್ಮ ನಾನು ನಿನ್ನ ಮದುವೆ ಅಷ್ಟೊತ್ತಿಗೆ ಅಲ್ಲಿ ಹಾಜರಿರ್ತೀನಿ ಅಂದ್ಬಿಟ್ಟು ಅಜಿತ್ ಸ್ಟೇಷನ್ ಕಡೆ ಹೋಗಿರ್ತಾರಲ್ಲ. ಸ್ಟೇಷನಿಂದ ಬರೋದೇ ಬೇರೆ, ಅಜಿತ್ ಅಲ್ಲಿಂದ ತೊಗೊಂಡಿರೋ ರಿಯಾಕ್ಷನ್ಗೆ ಮನೆಯವರೆಲ್ಲ ಕಳೆದು ಹೋಗಬೇಕು, ಆ ರೀತಿ ಒಂದು ಸಂಚಿಕೆ ಈ ಒಂದು ಎಪಿಸೋಡ್ ಆಗಿರುತ್ತೆ. ಸೊ ಸ್ಕೂಟರಲ್ಲಿ ನಮ್ಮ ಅಜಿತ್ ಸಾಹೇಬ್ರು ಬರ್ತಾರೆ. ದೇವಯಾನಿ ಬೇಗ ಎಲ್ಲರೂ ದೇವಸ್ಥಾನ ಹತ್ರ ಹೋಗೋಣ, ಬೇಗ ಮುಹೂರ್ತ ಮೀರಿ ಹೋಗುತ್ತೆ ಅಂದ್ಬಿಟ್ಟು ಮನೆಯವರೆಲ್ಲ ಆಚೆ ಕರ್ಕೊಂಬರ್ತಾಳೆ. ಅಷ್ಟರಲ್ಲಿ ಅಜಿತ್ ಅಲ್ಲಿಗೆ ಬಂದಾಗ, ಅಜಿತ್ ಬಂದ ನೀನು ಒಬ್ಬನೇ ಕಾಯ್ತಾ ಇದ್ದೋ, ಹೋಗೋಕಂದ ಬೇಗ ರೆಡಿ ಆಗ್ಬಿಟ್ಪಾ ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಅದಕ್ಕಿಂತ ಮುಂಚೆ ಒಂದು ದೊಡ್ಡ ವಿಚಾರ ಇದೆ ಅಂತ ಅಂದಾಗ, ಏನೋ ಇದು ಅಜಿತ, ಏನು ಹಿಂಗೆ ಮಾತಾಡ್ತಿದ್ಯಾ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ನೋಡು ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ, ಈಗೇನೋ ನಿಂದು ಕೋಳಿ ಜಗಳ, ಹೋಗೋ ಮೊದಲು ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಮಾವ ನಿಮ್ಮ ಲೈಫ್ನ ಹಾಳು ಮಾಡಿದಂಥವ್ರು ನಿಮ್ಮ ಮಧ್ಯನೇ ಇದ್ದಾರೆ. ಸೊ ಅವ್ರನ್ನ ಇವತ್ತು ರೆಡ್ ಹ್ಯಾಂಡ್ ಆಗಿ ನಿಮ್ಮ ಕಣ್ಮುಂದೆ ನಿಲ್ಲಿಸ್ಬೇಕು ಅನ್ನೋದೇ ನನ್ನ ಆಸೆ ಅಂದಾಗ, ಏನೋ ಇದು ಮದುವೆ ಬ್ಯುಸಿಲಿದೆಲ್ಲ ಬೇಕಾ, ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಂತೇಳ್ಬಿಟ್ಟು ಈ ಕಡೆ ಶ್ರವಣ್ ಹೇಳ್ತಾರೆ. ಹಾಂ ಅದನ್ನೇ ಹೇಳಕ್ಕೆ ಬಂದೆ ನಾನು, ಅಜಿತ ಹೋಗಿ ರೆಡಿಯಾಗಿ ಹೋಗಂದ ಅಂದ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಇಷ್ಟು ದಿನ ನಮ್ಮ ಅತ್ತೆ ಎದುರ್ಕೊತಿದ್ದು, ಇಷ್ಟು ದಿನ ಅತ್ತೆಗೆ ಶೂಟ್ ಮಾಡಿದ್ದು, ಅದನ್ನೆಲ್ಲನೂ ಸಹ ನಾನು ಇವತ್ತು ಬಯಲಿಗೆ ಎಳಿತಾ ಇದ್ದೀನಿ. ಸಾಕ್ಷಿನೇ ಇಲ್ಲ ನನ್ನ ಹತ್ರ ಅಂತೇಳ್ಬಿಟ್ಟು ಎಸ್ಕೇಪ್ ಆಗ್ತಿದ್ದವ್ರ ಮುಂದೆ ಇವತ್ತು ಸಾಕ್ಷಿಗಳನ್ನ ತಗೊಬಂದಿದ್ದೀನಿ ಅಂತೇಳ್ಬಿಟ್ಟು ಅಜಿತ್ ಒಂದು ಗನ್ ಮತ್ತು ಒಂದು ಉಂಗುರ ಇಷ್ಟನ್ನು ಸಹ ಕೈಯಲ್ಲಿ ಹಿಡ್ಕೊಂಬಂದಿರ್ತಾರೆ. ಅದಕ್ಕೂ ಏನೋ ಸಂಬಂಧ ಅಂದಾಗ, ನಮ್ಮ ಶಾರದಾ ಅತ್ತೆಗೆ ಶೂಟ್ ಮಾಡಿದ್ದು ಇದೇ ಗನ್ನಿಂದ, ಈ ಉಂಗುರ ಯಾರು ಅಂತ ಹೇಳೋದು ಬೇಡ, ಇಲ್ಲಿರೋಗಾಲೇ ಗೊತ್ತಾಗಿರುತ್ತೆ ಅಂದಾಗ, ಅಯ್ಯೋ ಏನೋ ಹೇಳ್ತಿದ್ಯಾ, ಮದುವೆ ಮನೇಲಿ ಇದೆಲ್ಲ ಬೇಕಾ ಅಂದಾಗ, ಮಾವ ನಾನಿವತ್ತು ಅಜಿತ್ ಆಗಿ ಬಂದಿಲ್ಲ, ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ ಆಗಿ ಬಂದಿದ್ದೀನಿ. ಶಾರದಾ ಅತ್ತೆಗೆ ಶೂಟ್ ಮಾಡಿದ್ದು ಬೇರೆ ಯಾರು ಅಲ್ಲ, ಇಲ್ಲೇ ನಿಂತಿದ್ದಾರೆ ನೋಡಿ ಈ ದೇವಯಾನಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಅಜಿತ ಏನು ಮಾತಾಡ್ತಿದ್ಯಾ, ಇವತ್ತು ದೇವಯಾನಿ ಮಗಳದು ಮದುವೆ ಇದೆ, ಮದುವೆ ಮನೇಲಿ ಈ ರೀತಿ ನಾನು ನಡ್ಕೊಳ್ಳೋದು ಸರಿ ಅಲ್ಲ ಅಂದಾಗ, ದೇವಯಾನಿ ಯಾಕೆ ಹಿಂಗೆ ಮಾಡ್ತಾಳೆ ಅಂದಾಗ, ನಿಮಗೆ ಗೊತ್ತಿಲ್ಲ ಮಾವ, ನಮ್ಮ ನಡುವೆ ಒಂದು ಮೃಗ ಇದೆ, ನಿಮ್ಮ ಕುಟುಂಬನ ಹೊಡಿಬೇಕು ಅಂತ 20 ವರ್ಷಗಳಿಂದ ಸಂಚಾಗ್ತಿದೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತೇ ಇಲ್ಲ. ನಿಮ್ಮನ್ನು ಚೆನ್ನಾಗೇ ಮಾತಾಡ್ಸೋ ಥರ ಮಾತಾಡಿ ನಿಮ್ಮ ಕುಟುಂಬನ ಹೊಡೆದಿರೋದು ಬೇರೆ ಯಾರೂ ಅಲ್ಲ, ಈ ದೇವಯಾನಿನೇ ಅಂತೇಳ್ಬಿಟ್ಟು ಹೇಳ್ತಾರೆ. ಅಜಿತ ನೋಡು ಈಗೆಲ್ಲ ಬೇಡ ಕಣೋ, ದೇವಯಾನಿನೋ ಯಾರೋ ಗೊತ್ತಿಲ್ಲ, ಆದರೆ ನೀನು ಹೇಳ್ತಿರೋದು ನೋಡ್ರೆ ದೇವಯಾನಿ ಇಂಥ ಕೆಲಸ ಮಾಡ್ತಾಳ ಅಂತೇಳ್ಬಿಟ್ಟು ಎಲ್ಲ ಶಾಕಿಗೆ ಒಳಗಾಗ್ತಾರೆ. ಹೌದು ಅಂತೇಳ್ಬಿಟ್ಟು ಅಜಿತ್ ಇವಾಗ ಬೇರೆ ಲೆಕ್ಕಾಚಾರನೇ ಇಲ್ಲ, ಸಾಕ್ಷಿನೂ ಇದೆ, ನಿಮ್ಮ ಮುಂದೆ ಪ್ರೂಫು ಇದೆ, ಶಾರದತ್ತೆಗೆ ಶೂಟ್ ಮಾಡಿರೋದು ದೇವಯಾನಿ ಅತ್ತೆ ಅಂತೇಳ್ಬಿಟ್ಟು ಎಲ್ಲ ಕಡೆಯಿಂದ ಸಾಕ್ಷಿ ಸಮೇತ ಸಾಬೀತಾಗಿದೆ. ಇವಾಗ ನಾನು ಇವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಇನ್ನು ಅಂಜು ಇದ್ದಳು, ಬೇಡ ಅಜಿತ್ ದಯವಿಟ್ಟು ನಮ್ಮ ಅಮ್ಮನ ಅರೆಸ್ಟ್ ಮಾಡಬೇಡ, ಇವತ್ತು ನಮ್ಮ ಮದುವೆ ಇದೆ, ಮದುವೆ ನಿಂತೋಗುತ್ತೆ ಅಂತ ಅಂಜನಾ ಕೇಳ್ಕೊತಾಳೆ. ನೋಡು ಅಂಜು, ನಾನಿವತ್ತು ಇನ್ಸ್ಪೆಕ್ಟ್ರಾಗಿ ಬಂದಿದ್ದೀನಿ, ನನ್ನ ಕೆಲಸ ನನ್ನ ಕರ್ತವ್ಯ ಮಾಡಲೇಬೇಕು ಅಂದಾಗ ಇನ್ನು ನಚ್ಚಿ ಏನೂ ಮಾತಾಡಲ್ಲ. ಈ ಕಡೆ ಮನೆಯವರೆಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಈ ಕಡೆ ದೇವಯಾನಿ ಕೈ, ಅತ್ತೆ ಇವಾಗ ನೀವು ಅರೆಸ್ಟ್ ಆಗಲೇಬೇಕು ಅಂತ 2 ಕೈಗೂ ಕೋಳ ತೋರಿಸ್ತಾರೆ. ದೇವಯಾನಿಗೆ ಕೋಪ ದ್ವೇಷ ಎಲ್ಲನೂ ಸಹ ಜಾಸ್ತಿ ಆಗೋಗ್ಬಿಡುತ್ತೆ. ಮುಂದೆ ಏನೇನೆಲ್ಲ ಡಿಸಿಷನ್ ತಗೋತಾಳೋ ಗೊತ್ತಿಲ್ಲ. ಆದರೆ ಮದುವೆ ನಿಂತೋಯ್ತು, ದೇವಯಾನಿ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಆದ್ಲು.
ಮುಂದೆ ಏನಾಗುತ್ತೆ, ದೇವಯಾನಿ ಕೋಪಕ್ಕೆ ಇನ್ನು ಯಾರ್ಯಾರೆಲ್ಲ ಬಲಿಯಾಗ್ತಾರೆ ನೋಡೋಣ ಸಂಚಿಕೆ ಮುಂದಿನ ಎಪಿಸೋಡಲ್ಲಿ. ಈ ಒಂದು ಸಂಚಿಕೆಯಲ್ಲಿ ಇದಾಗಿತ್ತು. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.